ಅನಾರೋಗ್ಯಗೊಂಡಿರೋ ಶಿವರಾಜ್ ಕುಮಾರ್ ಅವರು ಅಮೆರಿಕಾದಲ್ಲಿ ಚಿಕಿತ್ಸೆಗೆ ನಿನ್ನೆ ರಾತ್ರಿ ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ದಾರೆ. 24ನೇ ತಾರೀಕು ಅವರಿಗೆ ಶಸ್ತ್ರಚಿಕಿತ್ಸೆ ಇರುತ್ತೆ. ಪತ್ನಿ ಗೀತಾ ಮತ್ತೆ ಮಗಳು ನಿವೇದಿತಾ ಜೊತೆ ಅಮೆರಿಕಾಗೆ ಹೊರಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಶಿವರಾಜ್ ಕುಮಾರ್ ಭಾವುಕರಾದರು. ಶಿವರಾಜ್ ಕುಮಾರ್ ಗೀತಾ ಇಬ್ಬರೂ ಭಾವುಕರಾದರು. ಅಭಿಮಾನಿಗಳು ಸಂಬಂಧಿಕರನ್ನ ಕಂಡು ಅವರು ಭಾವುಕರಾದರು. ಪುಟ್ಟ ಮಗುನ ಮುದ್ದಾಡಿ ಏರ್ಪೋರ್ಟ್ ಒಳಗೆ ಹೋದ್ರು ಶಿವಣ್ಣ. ಧೈರ್ಯವಾಗಿದ್ದೀನಿ, ಎಲ್ಲರ ಹಾರೈಕೆ ಇದೆ. ಮನೆಯಿಂದ ಹೋಗುವಾಗ ಸ್ವಲ್ಪ ಎಮೋಷನಲ್ ಆಗ್ತಿದ್ದೇನೆ. ಎಲ್ಲರೂ ನನಗೆ ಧೈರ್ಯ ತುಂಬಿದ್ದಾರೆ ಅಂತ ಶಿವಣ್ಣ ಹೇಳಿದ್ದಾರೆ. ಸ್ನೇಹಿತರು, ಅಭಿಮಾನಿಗಳ ಆಶೀರ್ವಾದ ಇದೆ. ಡಾಕ್ಟರ್ ಮುರುಗೇಶ್ ಟ್ರೀಟ್ ಮಾಡ್ತಾ ಇದ್ದಾರೆ. ಸುದೀಪ್ ಬಂದು ಪ್ರೀತಿ ತೋರಿಸಿದ್ರು. ನಿಮ್ಮೆಲ್ಲರ ಹಾರೈಕೆ ಇದೆ, ಹೋಗಿ ಬರ್ತೀನಿ ಅಂತ ಶಿವರಾಜ್ ಕುಮಾರ್ ಹೊರಟಿದ್ದಾರೆ. ಸುದೀಪ್ ಶಿವರಾಜ್ ಕುಮಾರ್ ಅವರನ್ನ ಬಿಗಿದಪ್ಪಿ ಬೇಗ ರೆಡಿಯಾಗಿ ವಾಪಸ್ ಬನ್ನಿ ಅಂತ ವಿಶ್ ಮಾಡಿದ್ರು. ಭಾವಮೈದ ಮಧು ಬಂಗಾರಪ್ಪ ಇದ್ರು ಆ ಟೈಮಲ್ಲಿ, ಬಿಸಿ ಪಾಟೀಲ್ ಇದ್ರು. ಶಿವರಾಜ್ ಕುಮಾರ್ ಅವರು ಆಪರೇಷನ್ಗೆ ಹೋಗೋದಕ್ಕೆ ಮುಂಚೆ ಸುದೀಪ್ ಭೇಟಿಯಾಗಿ ಶುಭ ಹಾರೈಸಿ ಬಂದಿದ್ದಾರೆ. ಆದಷ್ಟು ಬೇಗ ವಾಪಸ್ ಬನ್ನಿ ಅಂತ ಹೇಳಿ ಬಂದಿದ್ದಾರೆ. ಅದಾದ ಮೇಲೆ ಏರ್ಪೋರ್ಟ್ ಅಲ್ಲಿ ಅಭಿಮಾನಿಗಳನ್ನ ಮಾತಾಡಿಸಿ ಶಿವರಾಜ್ ಕುಮಾರ್ ಅಲ್ಲಿಂದ ಹೊರಟಿದ್ದಾರೆ. ಬಟ್ ಚೆನ್ನಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಇದೆ ಆದರೂ ಸ್ವಲ್ಪ ಆತಂಕ ಆಗಿರುತ್ತೆ. ಅದಕ್ಕೇನಿಲ್ಲ, ಮನೆಯಿಂದ ಹೋಗ್ತಿದ್ದೀವಲ್ಲ, ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ದುಃಖ ಅಷ್ಟೇ ಏನಿಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತೆ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದಕ್ಕೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ, ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನನಗೆ ಅದು ಖುಷಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ. ಆಮೇಲೆ ಅಬವ್ ಆಲ್ ಎಲ್ಲ ಮೀಡಿಯಾನು ಅಷ್ಟೇ, ಎಲ್ಲ ಚಾನಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅವ್ರು ತೋರಿಸಿದ್ರು ಅಭಿಮಾನ ಇರ್ಬೋದು. ಇಷ್ಟವರೆಗೂ ಯಾರಿಗೂ ನನಗೆ ಹಿಂಗಾಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಗ್ಲೋರಿಫೈ ಮಾಡಲಿಲ್ಲ. ಅದು ನನಗೆ ಭಾಳ ಖುಷಿ ಕೊಟ್ಟಿದ್ರು. ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್, ಒಂದು ಲವ್ ನಮ್ಮ ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ. ಆ್ಯಂಡ್ ಅಲ್ ಬಿ ಬ್ಯಾಕ್ January 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ. ಮಿಸ್ ಮಾಡ್ಕೊತೀನಿ ಎಲ್ರೂ. January 1st ಇರಲ್ಲ, ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಎಲ್ರಿಗೂ ಒಳ್ಳೇದಾಗಲಿ. ನಮಗೇನು 20th UI ರಿಲೀಸ್ ಆಗ್ತದೆ, ಆ ಚಿತ್ರಕ್ಕೆ ಒಳ್ಳೇದಾಗಲಿ. ಆ್ಯಂಡ್ 25 ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ. ಸೊ ಎರಡು ಈ ಸತಿ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿದೆ. ಅದರಿಂದ ಈ 2 ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಐ ಥಿಂಕ್ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗಾಗಿ ಗ್ಲೋರಿಫೈ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಈಗ ನಾನು ಗೀತಾ, ನಾನು ಚಿಕ್ಕಮಗಳು ಹೋಗ್ತೀನಿ, ನಿವೇದಿತಾ 28ನೇ ತಾರೀಕು ಮದುವೆ ಅವ್ರು ಬರ್ತಾ ಇದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಅಂತ, ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್. ಆ್ಯಂಡ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿದೆ ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಂಡು ಅಂತ ಹೇಳಿದ್ರು. ಬಟ್ ಎವ್ರಿಥಿಂಗ್ ಇಸ್ ಇನ್ ಸೇಫ್ ಇದರಲ್ಲಿದೆ. ಏನು ಯಾರು ಭಯ ಪಡಬೇಕಾದೇನಿಲ್ಲ. ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತಲ್ಲ, ಅದೊಂದಿದೆ. ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಇವಾಗ ಸ್ಟಾರ್ ಥರ ಏನೇ ಆಡಿದ್ರೂ ಈ ಥರ ವಿಷಯ ಎಲ್ಲ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ. ಬಟ್ ಧೈರ್ಯ ಇದ್ದೇ ಇದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಯಾಕಂದರೆ ಇಲ್ಲಾಂದರೆ ಈ ಒಂದು 2 days 3 days ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ ಹತ್ರದಿಂದ ಪಡ್ತೀವಿ, ಹಾರ್ಟ್ ರೇಟ್ ಇರ್ಬೋದು, ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್. ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್, ಕಲ್ಚರ್ ರಿಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅದು ನನಗೊಂದು ಒಳ್ಳೆ ಖುಷಿ, ಆಮೇಲೆ ಒಂದು ಧೈರ್ಯ. ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಹೋಗ್ಬಿಟ್ಟು ಬನ್ನಿ ಸರ್. ಶಶಿಧರ್ ಅವರು, ದಿಲೀಪ್ ನನ್ನ ಸರಿಂದ ಈಸ್ ಯೂರಾಲಜಿಸ್ಟ್. ಅದರಿಂದ ಐ ಥಿಂಕ್ ಎವ್ರಿಬಡಿ ತುಂಬಿದೆ. ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತದೆ. ಇದಕ್ಕೆ ಹೋಗ್ತದೆ, US ಮಯಾಮಿಗೆ ಹೋಗ್ತಿದ್ವಿ, ಅಲ್ಲೇ ಸರ್ಜರಿ ಇದೆ. ಏನಿಲ್ಲ, ಅವ್ರ ಪ್ರೀತಿ ಅವತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಲವ್ ಆ್ಯಂಡ್ ಅಫೆಕ್ಷನ್. ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ, ಅವರ ಪ್ರೀತಿ ಅವರ. ದುಬೈ ಹೌದು, ಟ್ರಾನ್ಸಿಟ್. ಅಲ್ಲಿಂದ ಬೆಳಗ್ಗೆ 2 ಗಂಟೆ ಫ್ಲೈಟ್.
ಸೊ ಸ್ಟ್ರೇಟ್ ಮೈಯಾಮಿ 24ನೇ ತಾರೀಕು ಸರ್ಜರಿ ಆ್ಯಂಡ್ January 26th I'm back. ಶಿವರಾಜ್ ಕುಮಾರ್ ಎನರ್ಜಿ ಹೌದು ಪ್ರಶಾಂತ್, ಆದರೆ ಆ ಹಂಬಲ್ನೆಸ್ ಇದೆಯಲ್ಲ ವ್ಯಕ್ತಿಗಳಿಗೆ, ಮತ್ತು ಯಾರೇ ಬರಲಿ ಅವರಿಗೆ ಒಂದು ಮರ್ಯಾದೆ ಕೊಡೋ ವಿಷಯದಲ್ಲಾಗಿರಲಿ, ವ್ಯಕ್ತಿತ್ವದಿಂದ ಅವರು ತುಂಬ ದೊಡ್ಡ ಮೇಲ್ಗಡೆ ನಿಲ್ತಾರೆ. ಮೇ ಬಿ ಅಣ್ಣವರ ಕುಟುಂಬದ ಒಂದು ಹಾಲ್ಮಾರ್ಕ್ ಕೂಡ ಇದೆ. ಡೆಫಿನೆಟ್ಲಿ. ಬಟ್ ಕಳೆದ ವಾರ ನಾನು ಮತ್ತು ಅಜಿತ್ ಹನುಮಂತನವ್ರು ಇಬ್ಬರು ಕೂಡ ಶಿವಣ್ಣನವ್ರನ್ನ, ಅಂದರೆ ಅವ್ರು ಹೋಗ್ತಾಯಿದ್ರು ವಿದೇಶಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಹೋಗಿ ಭೇಟಿ ಆಗ್ಲಿಕ್ಕೆ ಹೋಗಿದ್ವಿ. ಹಿ ಈಸ್ ಫುಲ್ ಆಫ್ ಪಾಸಿಟಿವ್ ಎನರ್ಜಿ. ಹಂಬಲ್ನೆಸ್ ಬಗ್ಗೆ ಅಂತೂ ಇಡೀ ರಾಜ್ಯಕ್ಕೆ ಗೊತ್ತಿದೆ ಬಿಡಿ. ಬಟ್ ಹಿ ಈಸ್ ಫುಲ್ ಆಫ್ ಪಾಸಿಟಿವ್ ಎನರ್ಜಿ. ಅವರು 24ಕ್ಕೆ ಮಿಯಾಮಿಯಲ್ಲಿ ಅವರ ಸರ್ಜರಿ ಇದೆ, 4 ಗಂಟೆ ಸರ್ಜರಿ ಇದೆ ಅಂತ ಹೇಳಿದರು. ಅದಾದಮೇಲೆ ಅವರು ಅಲ್ಲೇ ಪಕ್ಕದ ಒಂದು ಹೋಟೆಲ್ನಲ್ಲಿ ಒಂದು ವಾರ ಇರ್ತಾರೆ. 15 ದಿನಗಳ ಕಾಲ ಅದೇ ಪರಿಸರದಲ್ಲಿ ಇರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಅದಾದಮೇಲೆ ಒಂದು 15 ದಿನದ ರೆಸ್ಟ್ ತೆಗೆದುಕೊಂಡು ಅವ್ರು ವಾಪಸ್, ಹಿ ಈಸ್ ಪ್ಲ್ಯಾನಿಂಗ್ ಅಬೌಟ್ ಮಾರ್ಚ್ ಶೂಟಿಂಗ್ ಆಲ್ಸೋ. ಫೆಬ್ರವರಿ 2ನೇ ವಾರ 3ನೇ ವಾರದಿಂದ ತಯಾರಿ ಚಾಲೂ ಮಾಡ್ತೀನಿ, ಮಾರ್ಚ್ 1ನೇ ವಾರ ನಾನು ಮತ್ತೆ ಶೂಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು. ಮತ್ತು ಐ ಫೆಲ್ಟ್ ರಿಯಲಿ ಅಮೇಝಿಂಗ್. ಅಂದರೆ ಏನು ಪಾಸಿಟಿವ್ ಎನರ್ಜಿ ಅಂತಂದರೆ, ಮೊದಲನೇ ಕೀಮೋ 1 ದಿನ ರೆಸ್ಟ್ ತೆಗೆದುಕೊಂಡ್ರಂತೆ, 2ನೇ ದಿನ ಹಿ ವಾಸ್ ಇನ್ ಶೂಟಿಂಗ್. ಅದು ಯಾವುದೋ ಒಂದು ಫೈಟ್ ಸೀನ್ ಮಾಡಿದ್ರಂತೆ, ಸಂಪೂರ್ಣವಾಗಿ ಆ ಫೈಟ್ ಸೀನನ್ನು ಮೊದಲನೇ ಕೀಮೋ ಆದಮೇಲೆ ಮಾಡಿದ್ದಾರೆ. ನಾವು ಬರೀ ಆರಾಮಿಲ್ಲ ಅಂತಂದರೆ ಬೆಚ್ಚಗೆ ಹೊದ್ಕೊಂಡು ಮಲಗಿಬಿಡ್ತೀವಿ. ಅಂಥ ಪರಿಸ್ಥಿತಿಯಲ್ಲಿ ನ್ಯಾಚುರಲಿ ನಾಡು ಬಿಟ್ಟು ವಿದೇಶಕ್ಕೆ ಸರ್ಜರಿಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾವುಕರಾಗ್ತಕ್ಕಂಥದ್ದು. ಬಟ್ ಹಿ ಈಸ್ ಫುಲ್ ಆಫ್ ಪಾಸಿಟಿವ್ ಎನರ್ಜಿ. ಮತ್ತು ಅವರು ಭಾಳ ಪ್ರಿಲಿಮಿನರಿ ಸ್ಟೇಜ್ನಲ್ಲೇ ಡಾಕ್ಟರ್ಗೆ ತೋರಿಸಿದ್ರಿಂದ ಹೌದು, 4 ಕೀಮೋ ಆಯಿತು. 4 ಕೀಮೋ ಆದಮೇಲೆ ಅವರು ಈಗ ಏನು ಸರ್ಜರಿಗೆ ಚೆನ್ನೈ, ನೀವು ಅವ್ರ ಹೆಸರು ಹೇಳಿದ್ರಿ, ಡಾಕ್ಟರ್ ಮುರುಗೇಶ್, ಅವರು ಆ ಒಂದು ಸರ್ಜರಿಯನ್ನು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇಲ್ಲಾದರೆ ಜನ ಭೇಟಿಯಾಗ್ಲಿಕ್ಕೆ ಜಾಸ್ತಿ ಬರ್ತಾರೆ. ಭಾರತದಲ್ಲೂ ಕೂಡ ಆ ಸರ್ಜರಿ ಅವೈಲೇಬಲ್ ಇದೆ, ಆದರೆ ಇಲ್ಲಿ ಜನ ಜಾಸ್ತಿ ಬರ್ತಾರೆ. ಈಗ ಬೆಂಗಳೂರಿನಲ್ಲಾದರೆ ಆಮೇಲೆ ನಿಮಗೊಂದು ಐಸೋಲೇಷನ್ ಬೇಕಾಗತ್ತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ದ ಬೇಸಿಕ್ ಈಸ್ ಐಸೋಲೇಷನ್. ಇನ್ಫೆಕ್ಷನ್ನ ಭಯ ಇರುತ್ತೆ. ಆ ಕಾರಣದಿಂದ ಬಟ್ ಈಸ್ ವಿತ್ ಫುಲ್ ಆಫ್ ಪಾಸಿಟಿವ್ ಎನರ್ಜಿ. ಗೀತಾ ಶಿವರಾಜ್ ಕುಮಾರ್, ಮಧು ಬಂಗಾರಪ್ಪ, ಅವರ ಮಗಳು ನಿವೇದಿತಾ, ಮಧು ಬಂಗಾರಪ್ಪ ಕೂಡ ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ. ವಿಶ್ ಹಿಮ್ ಆಲ್ ದ ಬೆಸ್ಟ್. ಬಟ್ ಐ ವಿಲ್ ಟೆಲ್ ಯು, ಹಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್. ನಾನು ಒಂದು 20 ವರ್ಷ ಆದಮೇಲೆ ಭೇಟಿಯಾಗಿದ್ದೆ. ವೆನ್ ಐ ವಾಸ್ ಸ್ಟೂಡೆಂಟ್, ನಾನು ಜೋಗಿ ಫಿಲ್ಮ್ ಅವ್ರದ್ದು ರಿಲೀಸ್ ಆಗೋದಿತ್ತು. ನಾನು ಮತ್ತು ನನ್ನ ಕ್ಲಾಸ್ಮೇಟ್ ಒಬ್ಬರು ಸುಮ್ಮನೆ ಒಂದು ಅರ್ಧ ಗಂಟೆ ಇಂಟ್ರ್ಯೂ ಕೊಡಿ ಅಂತ ಕೇಳಿದ್ವಿ. ವೆನ್ ವಿ ವೇರ್ ಅ ಸ್ಟೂಡೆಂಟ್, ಊಟಕ್ಕೆ ಹಾಕಿಸಿ ಅರ್ಧ ಗಂಟೆ ಇಂಟ್ರ್ಯೂ ಕೊಟ್ಟು ಕಳಿಸಿದ್ರು. ಅದೇನು ಟೆಲಿಕಾಸ್ಟ್ ಆಗೋ ಇಂಟ್ರ್ಯೂ ಇರಲಿಲ್ಲ, ನಮ್ಮ ಕಾಲೇಜ್ಗೋಸ್ಕರ ನಾವು ಮಾಡ್ತಾಯಿದ್ವಿ. ಆಗಿನ ಶಿವಣ್ಣವ್ರನ್ನ ನೋಡಿದೆ. ಅದಾದಮೇಲೆ ನಾನು ಭೇಟಿಯಾಗಿದ್ದವ್ರನ್ನ ಕಳೆದ ವಾರ ಅವರ ಮನೆಯಲ್ಲಿ. ಸೇಮ್ ಹಂಬಲ್ನೆಸ್. ಅದು ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ದೂರದಿಂದ ನೋಡಿದ್ದೀನಿ, ಹತ್ತಿರದಿಂದ ಐ ನೆವರ್ ಇಂಟ್ರ್ಯಾಕ್ಟೆಡ್. ಬಟ್ ಆ ಎಲ್ಲ ಗುಣಗಳು ಎರಕ ಹೊಯ್ದಂತೆ ಶಿವರಾಜ್ ಕುಮಾರ್ ಅವರ ಹಂಬಲ್ನೆಸ್ಸು, ಅವರ ಪಾಸಿಟಿವ್ ಎನರ್ಜಿ. ಅವರು ಮಾರ್ಚ್ನಲ್ಲಿ ನಾನು ವಾಪಸ್ ಡ್ಯಾನ್ಸ್ ಮಾಡಬೇಕು, ಫೈಟಿಂಗ್ ಸೀನ್ ಮಾಡಬೇಕು ಅನ್ನುವ ತಯಾರಿಯಲ್ಲಿದ್ದಾರೆ. ಇದೇ ಸ್ಟುಡಿಯೋದಲ್ಲಿ ನಾವು ಇವಾಗ ಕೂತಿದ್ದೀವಲ್ಲ ಪ್ರಶಾಂತ್, ಇಲ್ಲೇ ಸುವರ್ಣ ಗರ್ಲ್ಸ್, ನನಗೆ ಇವಾಗ ಅಷ್ಟೇ ನೋಟಿಫಿಕೇಶನ್ ಬಂತು 4 ವರ್ಷದ ಹಿಂದಿಂದು ಅಂತ. ಇದೇ ಸುವರ್ಣ ಗರ್ಲ್ಸ್, ಅಲ್ಲಿ 3 ಜನ ಆ್ಯಂಕರ್ಸ್, ಇಲ್ಲಿ 3 ಜನ. ಡಾನ್ಸ್ ಅಂತ ಕೇಳಿದ್ದಷ್ಟೇ ಇಲ್ಲಿ ಇದೇ ಪ್ಲೇಸಲ್ಲಿ ಶಿವರಾಜ್ ಕುಮಾರ್ ಡಾನ್ಸ್ ಮಾಡಿದರು. ಅಷ್ಟು ಎನರ್ಜಿ ಕ್ಯಾರಿ ಮಾಡ್ತಾರೆ. ಆದಷ್ಟು ಬೇಗ ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಿ ವಾಪಸ್ ಬರಲಿ. ಲೆಟ್ಸ್ ವಿಶ್ ಹಿಮ್ ಅಮೇಜಿಂಗ್ ಪರ್ಸನಾಲಿಟಿ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಆಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಆ್ಯಂಡ್ ಶಿವರಾಜ್ ಕುಮಾರ್ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮೇರು ವ್ಯಕ್ತಿತ್ವದ ಜೀವಗಳು ಎರಡು. ವಿಶ್ ಹಿಮ್ ಆಲ್ ದ ಬೆಸ್ಟ್. ವಾಪಸ್ ಬರಲಿ, ಫುಲ್ ಜೋಶ್ನಲ್ಲಿ ವಾಪಸ್ ಬರಲಿ ಅವರು. ಮತ್ತೆ ಸ್ಟೆಪ್ಸ್ ಹಾಕೋದನ್ನು ನಾವು ಆದಷ್ಟು ಬೇಗ ನೋಡೋಣ. ಹೆಂಗೋ ಮಾರ್ಚ್ಗೆ ಅವ್ರು ರೆಡಿ ಆಗ್ತಾ ಇದ್ದಾರೆ ಡ್ಯಾನ್ಸ್ ಆ್ಯಂಡ್ ಶೂಟ್ಗೆ. ಸೊ ಆದಷ್ಟು ಬೇಗ ಹೆಲ್ದಿಯಾಗಿ ವಾಪಸ್ ಬರಲಿ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.